ಈ 3 ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಮಾಡಿಕೊಂಡಂತಹ ಲಕ್ಷಗಟ್ಟಲೆ ಸಾಲ ಇದ್ರೂ ತೀರಿ ಹೋಗುತ್ತದೆ. ಈ ರಾಶಿಯವರಿಗೆ ಧನ ಯೋಗ ಅದ್ಭುತವಾಗಿ ಆಗುತ್ತದೆ. ಆ ರಾಶಿಗಳಲ್ಲಿ ನಿಮ್ಮ ಯಾವುದೇ ವ್ಯವಹಾರ ವ್ಯಾಪಾರಗಳು ಮಾಡುತ್ತಿದ್ದರೂ ಕೂಡ ಧನಲಕ್ಷ್ಮಿ ಅನುಗ್ರಹ ಪ್ರೇರಣೆ ಆಗುತ್ತದೆ. ಆ ರಾಶಿಗಳು ಯಾವುದು, ಆ ರಾಶಿಗಳಿಗೆ ಇರುವಂತಹ ರಾಜಯೋಗ ಶುಭ ಫಲಗಳು ಏನು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅಮೃತಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ ದುಃಖ ಸಮಸ್ಯೆ ಏನೇ ಇದ್ರೂ ಪರಿಹಾರಕ್ಕಾಗಿ ಈ ಕೂಡಲೇ ನೀವು ಪಂಡಿತರು ದೈವಜ್ಞ ಗುರುಗಳು ಆದಂತಹ ಶ್ರೀನಿವಾಸರಾವ್ ಗುರುಜಿಗೊಂದು ಕರೆ ಮಾಡಿ ಮುಂದಿನ ಭವಿಷ್ಯವನ್ನು ಉಚಿತವಾಗಿ ಪರಿಹಾರ ಮಾಡುವ ಮುಖಾಂತರ ತಿಳಿಸಿಕೊಡುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ಶ್ರಾವಣ ಮಾಸದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದ್ಭುತ ಶುಭ ಫಲ ಯೋಗಗಳು ಕೂಡಿ ಬರುತ್ತದೆ. ಅದರಲ್ಲಿ ಪ್ರಮುಖ ಮುಖ್ಯ ಅಂಶಗಳಾಗಿರುವಂಥದ್ದು ಸಾಲ ಮಾಡಿಕೊಂಡಿದ್ದವರಿಗೆ ಸಾಲ ತೀರಿಸಲು ದೊಡ್ಡ ಮಟ್ಟದ ದುಡ್ಡಿನ ಆದಾಯಗಳು ಮೂಲಗಳು ತೆರೆದುಕೊಳ್ಳುತ್ತದೆ. ಆ ಮೂಲಗಳಿಂದ ನಿಮ್ಮ ಸಾಲಗಳು ಸಂಪೂರ್ಣವಾಗಿ ತೀರುತ್ತದೆ. ಮತ್ತೊಮ್ಮೆ ಸಾಲ ಮಾಡೋಕ್ಕೆ ಹೋಗಲೇಬೇಡಿ. ಎರಡನೆಯದಾಗಿ ವ್ಯಾಪಾರ ಮಾಡುವವರಿಗಂತೂ ಜಾಕ್ಪಾಟ್ ಅಂತಲೇ ಹೇಳಬಹುದು. ಅದೃಷ್ಟ ಕುಲಾಯಿಸಿ ಒತ್ತುಕೊಂಡು ಬರುತ್ತೆ. ಇನ್ನು ಮೂರನೆಯದಾಗಿ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಒಂದು ವ್ಯವಹಾರ ಮಾಡ್ತಾಯಿದ್ರೆ, ಸ್ವಂತ ಮನೆ ಖರೀದಿ ಮಾಡಿಸ್ಕೊಳ್ಬೇಕು, ಇನ್ಯಾರಿಗೂ ಮನೆ ಮಾರಾಟಕ್ಕೆ ಮಾಡಿಸ್ಕೊಡ್ಬೇಕು ಅನ್ನೋದಾದರೂ ಕೂಡ ದೊಡ್ಡ ಮಟ್ಟದ ಲಾಭಗಳು ಇದರಲ್ಲಿ ಇದೆ ಅಂತಲೇ ಹೇಳಬಹುದು. ಅದರಲ್ಲಿ ಯಾವ ರಾಶಿಗೆ ಇದು ತುಂಬ ಚೆನ್ನಾಗಿದೆ ಅಂತ ನೋಡೋದಾದರೆ ಸಿಂಹ ರಾಶಿ, ಮಕರ ರಾಶಿ ಮತ್ತು ತುಲಾ ರಾಶಿ, ಈ ರಾಶಿಗಳಿಗೆ ಶುಭ ಯೋಗಗಳು ತುಂಬ ಚೆನ್ನಾಗಿದೆ. ಆದರೆ ಒಂದೇ ಒಂದು ಅದೃಷ್ಟ ಕವಡೆಯನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ಈ ಅದೃಷ್ಟ ಕವಡೆನ ಉಚಿತವಾಗಿಯೇ ನೀಡುತ್ತಾರೆ. ಅದಕ್ಕಾಗಿ ಶ್ರೀನಿವಾಸರಾವ್ ಗುರುಗಳಿಗೆ ಫೋನ್ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ.